ನಿಮ್ಮ ಶ್ರದ್ಧೆ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮತ್ತು ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಗೀತಸಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಜೀವನದ ಪರಮ ಸತ್ಯಗಳನ್ನು ಅನ್ವೇಷಿಸುವ ನಮ್ಮ ಈ ಪಯಣದಲ್ಲಿ ಇಂದು ನಾವು ಭಗವದ್ಗೀತೆಯ ಅತ್ಯಂತ ಪ್ರಮುಖವಾದ ಅಂತಿಮ ಭಾಗಗಳನ್ನು ತಲುಪಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ನೀಡಿದ ಉಪದೇಶದ 17ನೇ ಅಧ್ಯಾಯವಾದ ಶ್ರದ್ಧಾತ್ರಯ ವಿಭಾಗ ಯೋಗ ಮತ್ತು 18ನೇ ಅಧ್ಯಾಯವಾದ ಮೋಕ್ಷ ಸನ್ಯಾಸ ಯೋಗದ ಆಳವಾದ ಅರ್ಥವನ್ನು ಇಂದು ನಾವು ಗ್ರಹಿಸೋಣ. ಅರ್ಜುನನು ಕೃಷ್ಣನನ್ನ ಹೀಗೆ ಕೇಳುತ್ತಾನೆ: ಹೇ ಕೃಷ್ಣ, ಶಾಸ್ತ್ರಗಳ ನಿಯಮಗಳನ್ನು ಬಿಟ್ಟು ಪೂರ್ಣ ಶ್ರದ್ಧೆಯಿಂದ ಪೂಜಿಸುವ ಜನರ ಸ್ಥಿತಿ ಹೇಗಿರುತ್ತದೆ? ಅವರ ಶ್ರದ್ಧೆ ಸಾತ್ವಿಕವೇ, ರಾಜಸಿಕವೇ ಅಥವಾ ತಾಮಸಿಕವೇ? ಇದಕ್ಕೆ ಭಗವಂತನು ನೀಡುವ ಉತ್ತರ ನಮ್ಮೆಲ್ಲರಿಗೂ ಬಹುಮುಖ್ಯವಾದದ್ದು. ಭಗವಂತನು ಹೇಳುತ್ತಾನೆ, ಪ್ರತಿಯೊಬ್ಬ ಮನುಷ್ಯನ ಶ್ರದ್ಧೆಯು ಅವರ ಸ್ವಭಾವಕ್ಕೆ ಅನುಗುಣವಾಗಿ 3 ವಿಧವಾಗಿರುತ್ತದೆ. ಅದು ಸಾತ್ವಿಕ, ರಾಜಸಿಕ ಅಥವಾ ತಾಮಸಿಕವಾಗಿರಬಹುದು. ಸಾತ್ವಿಕ ಗುಣವುಳ್ಳ ಜನರು ದೇವತೆಗಳನ್ನು ಆರಾಧಿಸುತ್ತಾರೆ. ರಾಜಸಿಕ ಗುಣದವರು ಯಕ್ಷ ಮತ್ತು ರಾಕ್ಷಸರನ್ನು ಪೂಜಿಸಿದರೆ, ತಾಮಸಿಕ ಗುಣದವರು ಭೂತ ಪ್ರೇತಗಳನ್ನು ಆರಾಧಿಸುತ್ತಾರೆ. ಶಾಸ್ತ್ರಗಳಿಗೆ ವಿರುದ್ಧವಾಗಿ ಕೇವಲ ಅಹಂಕಾರ ಮತ್ತು ಆಸೆಯಿಂದ ತಪಸ್ಸು ಮಾಡುವವರು ತಮ್ಮ ದೇಹದೊಳಗಿರುವ ಆತ್ಮಕ್ಕೆ ಮತ್ತು ಪರಮಾತ್ಮನಾದ ನನಗೂ ತೊಂದರೆ ಕೊಡುತ್ತಾರೆ ಎಂದು ಕೃಷ್ಣ ಎಚ್ಚರಿಸುತ್ತಾನೆ. ನಮ್ಮ ಆಹಾರದ ಬಗ್ಗೆಯೂ ಗೀತೆಯಲ್ಲಿ ಅದ್ಭುತವಾದ ವಿವರಣೆ ಇದೆ. ಆಹಾರವೂ ಕೂಡ 3 ವಿಧ: ಆಯಸ್ಸು, ಬುದ್ಧಿ ಮತ್ತು ಬಲವನ್ನು ಹೆಚ್ಚಿಸುವ, ಮನಸ್ಸನ್ನು ಶುದ್ಧವಾಗಿಡುವ ರಸಭರಿತ ಮತ್ತು ಸುಂದರವಾದ ಆಹಾರವು ಸಾತ್ವಿಕ ಗುಣದವರಿಗೆ ಇಷ್ಟವಾಗುತ್ತದೆ. ಅತಿಯಾದ ಕಹಿ, ಹುಳಿ, ಉಪ್ಪು, ಖಾರ ಮತ್ತು ಉರಿ ತರುವ ಆಹಾರವು ರಾಜಸಿಕ ಆಹಾರವಾಗಿದ್ದು, ಇದು ದುಃಖ ಮತ್ತು ರೋಗಗಳಿಗೆ ಕಾರಣವಾಗುತ್ತದೆ. ಇನ್ನು ಹಳೆಯದಾದ ರುಚಿ ಇಲ್ಲದ ಕೊಳೆತ ಮತ್ತು ಅಶುದ್ಧವಾದ ಆಹಾರವು ತಾಮಸಿಕ ಗುಣದವರಿಗೆ ಪ್ರಿಯವಾಗಿರುತ್ತದೆ. ನಾವು ಏನನ್ನ ಸೇವಿಸುತ್ತೇವೋ ಅದು ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಯಜ್ಞದ ಬಗ್ಗೆ ಹೇಳುತ್ತಾ ಕೃಷ್ಣನು ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ಕರ್ತವ್ಯವೆಂದು ಭಾವಿಸಿ ಶಾಸ್ತ್ರೋಕ್ತವಾಗಿ ಮಾಡುವ ಯಜ್ಞವೇ ಸಾತ್ವಿಕ ಯಜ್ಞ ಎನ್ನುತ್ತಾನೆ. ಆದರೆ ಕೇವಲ ಪ್ರದರ್ಶನಕ್ಕಾಗಿ ಮತ್ತು ಅಹಂಕಾರದಿಂದ ಮಾಡುವ ಯಜ್ಞವು ರಾಜಸಿಕವಾಗುತ್ತದೆ. ಶ್ರದ್ಧೆ ಇಲ್ಲದ, ದಕ್ಷಿಣೆ ಇಲ್ಲದ ಮತ್ತು ಮಂತ್ರಗಳಿಲ್ಲದ ಯಜ್ಞವು ತಾಮಸಿಕವೆನಿಸಿಕೊಳ್ಳುತ್ತದೆ. ನಮ್ಮ ತಪಸ್ಸು ಕೇವಲ ಶರೀರಕ್ಕೆ ಸೀಮಿತವಾಗಿರಬಾರದು. ದೇವತೆಗಳು, ಗುರುಗಳು ಮತ್ತು ಪೋಷಕರನ್ನು ಗೌರವಿಸುವುದು, ಬ್ರಹ್ಮಚರ್ಯ ಮತ್ತು ಅಹಿಂಸೆಯನ್ನು ಪಾಲಿಸುವುದು ದೈಹಿಕ ತಪಸ್ಸು. ಯಾರ ಮನಸ್ಸಿಗೂ ನೋವಾಗದಂತೆ ಸತ್ಯವನ್ನ ಮತ್ತು ಹಿತವನ್ನ ಮಾತನಾಡುವುದು ವಾಚಿಕ ಅಥವಾ ಮಾತಿನ ತಪಸ್ಸು. ಮನಸ್ಸಿನ ಸಂತೋಷ, ಮೌನ ಮತ್ತು ಆತ್ಮ ನಿಗ್ರಹವು ಮಾನಸಿಕ ತಪಸ್ಸಾಗಿದೆ. ಈ 3 ವಿಧದ ತಪಸ್ಸುಗಳನ್ನು ಫಲದ ಅಪೇಕ್ಷೆ ಇಲ್ಲದೆ ಮಾಡಿದಾಗ ಅದು ಸಾತ್ವಿಕವೆನಿಸುತ್ತದೆ. ದಾನದ ವಿಷಯದಲ್ಲೂ ಈ 3 ಗುಣಗಳನ್ನು ಅನ್ವಯಿಸುತ್ತವೆ. ಸರಿಯಾದ ಸಮಯದಲ್ಲಿ, ಸರಿಯಾದ ಸ್ಥಳದಲ್ಲಿ ಮತ್ತು ಅರ್ಹ ವ್ಯಕ್ತಿಗೆ ಕರ್ತವ್ಯವೆಂದು ಭಾವಿಸಿ ನೀಡುವ ದಾನವೇ ಸಾತ್ವಿಕ ದಾನ. ಯಾವುದನ್ನಾದರೂ ಮರಳಿ ಪಡೆಯುವ ಆಸೆಯಿಂದ ಅಥವಾ ಮನಸ್ಸಿಲ್ಲದೆ ನೀಡುವ ದಾನವು ರಾಜಸಿಕ. ಇನ್ನು ಅಪಾತ್ರರಿಗೆ ಅವಮಾನ ಮಾಡುತ್ತಾ ನೀಡುವ ದಾನವು ತಾಮಸಿಕ ದಾನವೆನಿಸಿಕೊಳ್ಳುತ್ತದೆ. ಓಂ ತತ್ ಸತ್ ಎಂಬ ಮಂತ್ರದ ಮಹತ್ವವನ್ನು ವಿವರಿಸುತ್ತಾ ಕೃಷ್ಣರು ಇದು ಪರಬ್ರಹ್ಮನನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡುವಾಗ ಓಂ ಎಂಬ ಶಬ್ದದ ಉಚ್ಚಾರಣೆಯೊಂದಿಗೆ ಪ್ರಾರಂಭಿಸಬೇಕು. ತತ್ ಎಂದರೆ ಫಲದ ಆಸೆ ಇಲ್ಲದೆ ಮಾಡುವ ಕಾರ್ಯಗಳು. ತತ್ ಎಂದರೆ ಸತ್ ಮತ್ತು ಒಳ್ಳೆಯತನಕ್ಕಾಗಿ ಮಾಡುವ ಕೆಲಸಗಳು. ಶ್ರದ್ಧೆ ಇಲ್ಲದೆ ಮಾಡುವ ಯಾವುದೇ ಯಜ್ಞ, ದಾನ ಮತ್ತು ತಪಸ್ಸು ಈ ಲೋಕದಲ್ಲೂ ಫಲ ನೀಡುವುದಿಲ್ಲ ಮತ್ತು ಪರಲೋಕದಲ್ಲೂ ಪ್ರಯೋಜನಕ್ಕೆ ಬರುವುದಿಲ್ಲ. ಈಗ ನಾವು 18ನೇ ಅಧ್ಯಾಯವಾದ ಮೋಕ್ಷ ಸನ್ಯಾಸ ಯೋಗಕ್ಕೆ ಬರೋಣ. ಇಲ್ಲಿ ಅರ್ಜುನನು ಸನ್ಯಾಸ ಮತ್ತು ತ್ಯಾಗದ ನಡುವಿನ ವ್ಯತ್ಯಾಸವನ್ನು ಹೇಳುತ್ತಾನೆ. ಕೃಷ್ಣರು ಹೇಳುತ್ತಾರೆ, ಕಾಮ್ಯ ಕರ್ಮಗಳನ್ನು ಅಂದರೆ ಆಸೆಯಿಂದ ಮಾಡುವ ಕೆಲಸಗಳನ್ನು ಬಿಡುವುದು ಸನ್ಯಾಸ, ಆದರೆ ಎಲ್ಲ ಕರ್ಮಗಳ ಫಲವನ್ನು ತ್ಯಜಿಸುವುದು ತ್ಯಾಗ. ಯಜ್ಞ, ದಾನ ಮತ್ತು ತಪಸ್ಸು ಎಂದಿಗೂ ಬಿಡಬಾರದು, ಏಕೆಂದರೆ ನಾವು ಮನುಷ್ಯನನ್ನು ಶುದ್ಧೀಕರಿಸುತ್ತವೆ. ಆದರೆ ಇವುಗಳನ್ನು ಕೂಡ ಮಮಕಾರವಿಲ್ಲದೆ ಮತ್ತು ಫಲದ ಅಪೇಕ್ಷೆ ಇಲ್ಲದೆ ಮಾಡಬೇಕು. ತನ್ನ ಪಾಲಿನ ಕರ್ತವ್ಯವನ್ನು ಭಯದಿಂದ ಅಥವಾ ದೈಹಿಕ ಕಷ್ಟವಾಗುತ್ತದೆ ಎಂಬ ಕಾರಣಕ್ಕೆ ಬಿಡುವುದು ರಾಜಸಿಕ ತ್ಯಾಗ. ಅಜ್ಞಾನದಿಂದ ಕರ್ತವ್ಯವನ್ನು ಬಿಡುವುದು ತಾಮಸಿಕ ತ್ಯಾಗ. ಆದರೆ ಇದು ನನ್ನ ಕರ್ತವ್ಯ ಎಂದು ತಿಳಿದು ಫಲವನ್ನು ನಿರೀಕ್ಷಿಸದೆ ಮಾಡುವವನೇ ನಿಜವಾದ ಸಾತ್ವಿಕ ತ್ಯಾಗಿ. ದೇಹವಿರುವ ಮನುಷ್ಯನಿಗೆ ಎಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಬಿಡಲು ಸಾಧ್ಯವಿಲ್ಲ. ಹಾಗಾಗಿ ಕರ್ಮ ಫಲವನ್ನು ತ್ಯಜಿಸುವವನೇ ಶ್ರೇಷ್ಠ ಎನಿಸಿಕೊಳ್ಳುತ್ತಾನೆ. ಕರ್ಮದ ಸಿದ್ಧಿಯ ಹಿಂದೆ 5 ಕಾರಣಗಳಿರುತ್ತವೆ. ಅಧಿಷ್ಠಾನ ಅಂದರೆ ಶರೀರ, ಕರ್ತ ಅಂದರೆ ಮಾಡುವವನು, ವಿವಿಧ ಅಂದರೆ ಕರಣಗಳು ಅಂದರೆ ಇಂದ್ರಿಯಗಳು, ವಿವಿಧ ಚೇಷ್ಟೆಗಳು ಅಂದರೆ ಪ್ರಯತ್ನಗಳು,
ಮತ್ತು 5ನೇ ದೈವ ಅಂದರೆ ಪರಮಾತ್ಮನ ಪ್ರೇರಣೆ. ಇಷ್ಟೆಲ್ಲ ಇದ್ದರೂ ಕೇವಲ ತಾನೇ ಮಾಡುತ್ತಿದ್ದೇನೆ ಎಂದು ಅಹಂಕಾರ ಪಡುವವನು ಸತ್ಯವನ್ನ ತಿಳಿಯಲಾರ. ಜ್ಞಾನದ ಬಗ್ಗೆ ವಿವರಿಸುತ್ತಾ ಎಲ್ಲ ಜೀವಿಗಳಲ್ಲಿರುವ ಅವಿನಾಶಿಯಾದ ಒಂದೇ ಪರಮಾತ್ಮನನ್ನ ಕಾಣುವ ಜ್ಞಾನವೇ ಸಾತ್ವಿಕ ಜ್ಞಾನ ಎನ್ನುತ್ತಾರೆ ಕೃಷ್ಣ. ಪ್ರತಿಯೊಬ್ಬರಲ್ಲೂ ಭಿನ್ನತೆಯನ್ನ ಮಾತ್ರ ಕಾಣುವುದು ರಾಜಸಿಕ ಜ್ಞಾನ ಮತ್ತು ಕೇವಲ ಒಂದು ಚಿಕ್ಕ ವಿಷಯಕ್ಕೆ ಅಂಟಿಕೊಂಡು ತರ್ಕವಿಲ್ಲದೆ ವರ್ತಿಸುವುದು ತಾಮಸಿಕ ಜ್ಞಾನವಾಗಿದೆ. ನಮ್ಮ ಸುಖದ ಅನುಭವವು ವಿಭಿನ್ನವಾಗಿರುತ್ತದೆ. ಮೊದಲು ವಿಷದಂತೆ ಕಂಡರೂ ಕೊನೆಯಲ್ಲಿ ಅಮೃತದಂತೆ ಪರಿಣಮಿಸುವ ಸುಖವು ಸಾತ್ವಿಕ ಸುಖ. ಇದು ಆತ್ಮಜ್ಞಾನದಿಂದ ಉಂಟಾಗುತ್ತದೆ. ಮೊದಲು ಅಮೃತದಂತೆ ಕಂಡರೂ ಕೊನೆಯಲ್ಲಿ ವಿಷವಾಗುವ ಸುಖವು ರಾಜಸಿಕ ಸುಖ. ಆಲಸ್ಯ ಮತ್ತು ನಿದ್ರೆಯಿಂದ ಬರುವ ಸುಖವು ತಾಮಸಿಕ ಸುಖವಾಗಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ ವಿಭಾಗಗಳು ಮನುಷ್ಯನ ಸ್ವಭಾವ ಮತ್ತು ಗುಣಗಳಿಗೆ ಅನುಗುಣವಾಗಿ ಮಾಡಲ್ಪಟ್ಟಿವೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ವಭಾವಕ್ಕೆ ಅನುಗುಣವಾಗಿ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಭಗವಂತನನ್ನು ಆರಾಧಿಸಿದರೆ ಅವರು ಸಿದ್ಧಿಯನ್ನು ಪಡೆಯುತ್ತಾರೆ. ಪರಧರ್ಮಕ್ಕಿಂತ ಸ್ವಧರ್ಮವೇ ಶ್ರೇಷ್ಠವೆಂದು ಕೃಷ್ಣರು ಅರ್ಜುನನಿಗೆ ಬೋಧಿಸುತ್ತಾರೆ. ಅಂತಿಮವಾಗಿ ಕೃಷ್ಣರು ಒಂದು ಪರಮ ರಹಸ್ಯವನ್ನ ಹೇಳುತ್ತಾರೆ. ಎಲ್ಲವನ್ನ ನನಗೆ ಅರ್ಪಿಸು, ನನ್ನಲ್ಲೇ ಮನಸ್ಸನ್ನ ಇಡು, ನೀನು ನನ್ನನ್ನು ಪೂರ್ಣವಾಗಿ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ನೀನು ಭಯ ಪಡಬೇಡ. ಈ ಉಪದೇಶವನ್ನು ಕೇಳಿದ ಅರ್ಜುನನು ನನ್ನ ಗೊಂದಲಗಳೆಲ್ಲ ಪರಿಹಾರವಾದವು ಎಂದು ಹೇಳುತ್ತಾ ಎಲ್ಲವನ್ನು ಕೃಷ್ಣನಿಗೆ ಅರ್ಪಿಸಿ ಯುದ್ಧಕ್ಕೆ ಸಿದ್ಧನಾಗುತ್ತಾನೆ. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣರು ಮತ್ತು ಧನುರ್ಧರರಾದ ಅರ್ಜುನರು ಇರುತ್ತಾರೋ ಅಲ್ಲಿ ಸಂಪತ್ತು ಮತ್ತು ವಿಜಯ ಮತ್ತು ನೀತಿ ಇರುತ್ತದೆ ಎಂಬುದು ನನ್ನ ನಿಶ್ಚಿತ ಅಭಿಪ್ರಾಯವೆಂದು ಸಂಜಯ ಧೃತರಾಷ್ಟ್ರನಿಗೆ ಹೇಳುತ್ತಾನೆ. ಸ್ನೇಹಿತರೆ, ಭಗವದ್ಗೀತೆಯ ಸಾರವು ನಮಗೆ ಕಲಿಸುವುದು ಒಂದೇ: ಫಲದ ಅಪೇಕ್ಷೆ ಇಲ್ಲದೆ ನಮ್ಮ ಕರ್ತವ್ಯವನ್ನು ಮಾಡುವುದು ಮತ್ತು ಭಗವಂತನಲ್ಲಿ ಅಚಲವಾದ ವಿಶ್ವಾಸವಿಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಗೀತಾಸಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಶ್ರೀಕೃಷ್ಣರ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು. ಹರೇ ಕೃಷ್ಣ. ಜೈ ಶ್ರೀಕೃಷ್ಣ.